ಅಂತ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಭೆಗೆ ವಿವಿಧ ಇಲಾಖೆಗೆ ಸ್ವಲ್ಪ ತಗುಲು ವೆಚ್ಚವನ್ನು ಭರಿಸಬೇಕು ಅಂತ ಹೇಳಿ ಮುಂದಿದ್ದು ಬಂತು. ಈ ಹಾಗಾಗಿ ಆರೋಗ್ಯ ಇಲಾಖೆ ಹಾಗೂ ನಗರಸಭೆ ಎರಡೂ ಸೇರಿಕೊಂಡು ಶಾಮಿಯಾನದ್ದು ಸ್ವಲ್ಪ ಇದು ಮಾಡಬೇಕು ಅಂತ ನೇರವಾಗಿ ಜಿಲ್ಲಾಧಿಕಾರಿಗಳು, ನಮ್ಮ ತಹಸೀಲ್ದಾರರು, ನಮ್ಮ ಅಧ್ಯಕ್ಷರಿದ್ರು ಎಲ್ಲ ಇದರಲ್ಲಿ ಹೇಳಿದ್ರು. ಅವರೊಂದು ಹಣನೂ ಕೂಡ ಹೇಳಿದ್ರು. ನಾನು ಕಾನೂನು ಎಲ್ಲ ನಮ್ಮ ನಡುವೆ ಇದೆಲ್ಲ ಗೈಡ್ಲೈನ್ಸ್ ನೋಡಿದಾಗ ಅಷ್ಟು ಹಣ ಕೊಡಲಿಕ್ಕೆ ನಮಗೆ ಕಾನೂನು ಅಬ್ಜೆಕ್ಷನ್ ಆಗುತ್ತೆ ಅಂತ ಹೇಳಿ ನಾವು ಹೇಳಿದ್ರು ಕೊಡಲಿಲ್ಲ. ಆಮೇಲೆ ನಮ್ಮ ಅಧ್ಯಕ್ಷರು ಇದೊಂದು ಪೌರ ಸಂಸ್ಥೆ, ರಾಜ್ಯದ ಮುಖ್ಯಮಂತ್ರಿಗಳು ಅಳವಡಿಸಿದಂತ ಅಂತ ಸಂದರ್ಭದಲ್ಲಿ ನಮ್ಮ ಈ ಪೌರ ಸಂಸ್ಥೆ ಇದೊಂದು ಸ್ಥಳೀಯ ಸರ್ಕಾರ ಆಗಿ ಮುಖ್ಯಮಂತ್ರಿಗಳಿಗೆ ಒಂದು ಗೌರವ ಸಮರ್ಪಣೆ ಮಾಡಲೇಬೇಕು ಅಂತ ಅಧ್ಯಕ್ಷರು ಅವರು ಅನಿಸ್ಕೊಂಡ್ರು. ಅದಕ್ಕೋಸ್ಕರ ಒಂದು ವಿಶೇಷ ಸಭೆಯನ್ನು ಕರೆದಿ ಅದಕ್ಕೆ ನಾವು ಒಂದು ಸುಮಾರು 50,000 ರೂಪಾಯಿ ಖರ್ಚು ಮಾಡಿ ಅದೇ ಮತ್ತೆ ಒಂದು ಒಳ್ಳೆ ಆಹಾರ, ಒಂದು ಇದು ಗಾರ್ಲ್ಯಾಂಡ್, ಒಂದು ಏಲಕ್ಕಿ ಗಾರ್ಲ್ಯಾಂಡು, ಫಲಪು ಪುಷ್ಪ ಅದೆಲ್ಲ ಕೊಡ್ತೀವಿ. ಅದು ಬಿಟ್ಟು ಇನ್ನು ಶಾಮಿಯಾನದ ಖರ್ಚಾಗಿ ಯಾವುದು ಶಾಮಿಯಾನ ಸಂಸ್ಥೆ ಇತ್ತು ಅವರಿಗೆ ಮೇಜರು ಕಾಂಟ್ರಾಕ್ಟ್ ಇವ್ರು ಹಾಕೊಡ್ತೀವಿ. ಹೆಲ್ತ್ ಹಾಸ್ಪಿಟಲ್ ಮಾಡೋದಕ್ಕೆ ನಾವೊಂದು 97,000 ರೂಪಾಯಿನ ಚೆಕ್ ಅವ್ರಿಗೆ ಕೊಟ್ಟಿದ್ವಿ. ಇದು ಹೊರತುಪಡಿಸಿ ಯಾವುದು ಖರ್ಚು ಮಾಡಿಲ್ಲ. ಜಿಲ್ಲಾಧಿಕಾರಿ ಹೇಳಿದ್ರು ಕೂಡ ನಮ್ಮ ಅಸಹಾಯಕನೇ ಹೇಳಿದ್ರು ಕಾನೂನಲ್ಲಿ ಇದೆ. ಆದ್ರೂ ಕೂಡ ಎಲ್ಲ ನಮ್ಮ ಇಡೀ ಸದಸ್ಯರೆಲ್ಲ ಒಗ್ಗರಲಿಲ್ಲ. ನಮಗೂ ಸ್ಟೇಟ್ಗೂ ಸಂಬಂಧ ಇಲ್ಲ, ನಾವ್ಯಾಕೆ ಕೊಡ್ಬೇಕು ಅಂತ ಅಷ್ಟು ಪ್ರೀತಿ ಮುಖ್ಯಮಂತ್ರಿಗಳ ಮೇಲೆ ಅಷ್ಟು ಪ್ರೀತಿ ಇದ್ರೆ ಹೋರಾಟ ಸ್ವಂತ ಕೊಡ್ಲಿ. ಸಾರ್ವಜನಿಕ ದುಡ್ಡು ಮಾತ್ರ ಕೊಡೋದಕ್ಕೆ ನಮ್ ವಿರೋಧ ಆಯ್ತು. ಸಾರ್ವಜನಿಕ ದುಡ್ಡು ಕೊಡಕ್ ನಾವ್ಯಾರು, ಸ್ಟೇಜಿಗೆ ನಾವ್ಯಾರು ಕೊಡಕ್ಕೆ? ಈಗ ನಮ್ದು ಪೌರ ಸನ್ಮಾನ ಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಯವರು, ಸದಸ್ಯರೆಲ್ಲ ಸೇರಿ ಸನ್ಮಾನ ಮಾಡಿದ್ರು. ಅದಕ್ಕೆ ಬಹಳ ಸಂತೋಷ. ಅದಕ್ಕೆ ನಮ್ಮ ಅಭ್ಯಂತರ ಎಲ್ಲ ಬೆಳ್ಳಿಗೆ ಅದೇನು ಕೊಟ್ಟಿದ್ದಾರೆ ನಾವು ಒಪ್ಕೊಂಡಿದ್ದೀವಿ. ಇದು ಯಾಕೆ ಬೇಡ ಅಂದ್ರು ಕೊಡಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ಕೌನ್ಸಿಲ್ ಸಭೆಯಲ್ಲಿ ಬೇಡ ಅಂತ ಹೇಳಿ ತೀರ್ಮಾನ ಆದ್ಮೇಲೆ ಕೊಡಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟರು? ಅದಕ್ಕೆ ಸಭೆ ಕೃಷಿ ಅಧ್ಯಕ್ಷ ಕೊಡಕ್ಕೆ ಯಾರು ಅಧಿಕಾರ ಕೊಟ್ಟರು? ಮಾನ್ಯ ಅಧ್ಯಕ್ಷರಲ್ಲಿ ಒಂದೇ ಒಂದು ಮನವಿ, ಇಲ್ಲಿ ಸೇರಿಸಿದ್ದೀರಾ ನೀವು, ಕರೆಕ್ಟ್ ಆಗಿ ನೀವು ರೆಗ್ಯುಲೇಷನ್ ಸೈನ್ ಹಾಕಿದ್ದೀರಾ. ಇದು ಎಕ್ಸ್ಟ್ರಾ ಹೆಂಗ್ ಬಂತು ಸ್ವಾಮಿ? ಇದು ಎಕ್ಸ್ಟ್ರಾ ಹೆಂಗ್ ಬಂತು? ದಯವಿಟ್ಟು ಹೇಳಿ. ನೀವು ಸ್ವಂತ ದುಡ್ಡಲ್ಲಿ ಬೇಕಾದ್ರೆ ಕೊಟ್ಕೊಳ್ಳಿ. ನಗರ ನಾಗರಿಕರ ದುಡ್ಡನ್ನು ಕೊಡಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ಟು ಆಯ್ತು? ಹೆಂಗ್ ಬರುತ್ತೆ ಸ್ವಾಮಿ? ಶಿವಕುಮಾರ್ ಹೆಸರು ಅವ್ರ ಅಭಿಪ್ರಾಯ ಮಾಡ್ತಾವ್ರೆ, ಇವ್ರ ಅಭಿಪ್ರಾಯ ಮಾಡ್ತಾವ್ರೆ, ನಿಮ್ದು ಅಭಿಪ್ರಾಯ ಬಂದಾಗ ನಾವು ನಗರಸಭೆಯವರು ಪ್ರತಿಯೊಬ್ಬರು ಗೌರವ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಆದ್ರೆ ನಮ್ಮ ನಗರಸಭೆ ಒಳಗೆ ಸದಸ್ಯರು ನಮ್ಗೆಲ್ಲ ಮುಖ್ಯಸ್ಥರು ಅಂತ ನಾವು ಅಧ್ಯಕ್ಷರಾಗಿ ಪೌರಾಯುಕ್ತರಾಗಿ ನಾವು ನೇಮಕ ಮಾಡಿರ್ತೀವಿ. ಆ ನೇಮಕ ಮಾಡಿದಾಗ ಕಾರ್ಯಕ್ರಮಗಳು ಮಾಡೋಕ್ಕೆ ಮುನ್ನಡೆಸಿದಾಗ ಸ್ವಲ್ಪ ಹಿಂದೆ ಮುಂದೆ ಕಾರ್ಯಕ್ರಮಗಳು ಸ್ವಲ್ಪ ಹೆಚ್ಚು ಕಮ್ಮಿ ಖರ್ಚು ಆಗಿರ್ತದೆ. ಆ ಖರ್ಚಾಗಿರೋದಿಲ್ಲ ಇದೇ ರೀತಿ ಒಳಗೆ ನಾವು ಖರ್ಚು ಮಾಡಬೇಕು ಅಂದ್ರೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಮ್ಗೆಲ್ಲ ದೊಡ್ಡವರು ಜಿಲ್ಲಾಧಿಕಾರಿ ಅವರು ನಮ್ಗೆ ನಮ್ಮ ಪೌರಾಯುಕ್ತಿಗೆ ವಿಚಾರ ಮುಗಿಸಿರೋವಾಗ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಬೇಕು ಮುಗಿಸಿರೋವಾಗ ನಮ್ಮ ಪೌರಾಯುಕ್ತರ ಸ್ವಲ್ಪ ಮುಂದೆ ಇವತ್ತು ನಾವು ಅದನ್ನ ಜೋಬಿಂದ ಕೊಡ್ಬೇಕಂದ್ರೆ ಯಾರು ಕೊಡಕ್ಕೆ ಸಾಧ್ಯ ಆಗೋದಿಲ್ಲ. ನಗರಸಭೆಯಿಂದ 1,40,000 ಸರ್ ಅಧ್ಯಕ್ಷ ನಾನು ಒಪ್ಕೊಳ್ತಾ ಇದ್ದೀನಿ. 50,000 ಬೆಳ್ಳಿ ಗದೆ ಅದ ತೀರ್ಮಾನ ಅಷ್ಟಕ್ಕೆ ಸ್ಟಾಪ್ ಆಗ್ಬೇಕಾಯ್ತು.
ಇದನ್ನ ಯಾರು ಬರವ್ರೆ ಯಾರು ಇರೋದವ್ರೆ ಅದೇನಾದ್ರು ಚಿಕ್ಕಾಯಿಸಿದ್ರೆ ಚಿಕ್ಕಾಯಿಸಿ ಅಕಸ್ಮಾತ್ ಚೆಕ್ ಮಾಡಿರೋ ತಪ್ಪು ಅಂತ ಹೇಳಿದ್ರೆ ಅವ್ರ ಪೆನ್ಷನ್ ಅಲ್ಲಿ ಅವ್ರ ಸಂಬಳದಲ್ಲಿ ಇಟ್ಕೊಳ್ಳಿ ಯಾಕಿದ್ರೆ ನಿಮ್ಗೆ ಆಯ್ತು ಅವ್ರು ಹೇಳೋದು ಮುಂದೆ ಹೋಗಿ ಚೇರ್ಮನ್ ಆಗಿ ನೇಮಕ ಮಾಡಿ ಎಲ್ಲೆಲ್ಲ ಯಾರು ಅಕ್ರಮ ಮಾಡಿದ್ದಾರೆ ಎಲ್ಲ ಎಷ್ಟೆಷ್ಟು ಅಕ್ರಮ ಆಗಿದೆ ಅಂತ ದಯವಿಟ್ಟು ತನಿಖೆ ಮಾಡಿ ಅಂತ ಹೇಳಿದ್ದೆ ಅಧ್ಯಕ್ಷ. ಅದ್ರ ಬಗ್ಗೆ ಏನು ನೋಡಿದ್ದೀರಾ, ಎಲ್ಲ ಮಾಹಿತಿ ನೋಡಿದ್ದೀರಾ, ಎಲ್ಲ ಅಕ್ರಮ ಒಂದಂತೂ ನಾನು ಮಾತು ಸಭೆಗೆ ಸಮಿತಿನ ಬಿಟ್ಟು ಅವ್ರಿಗೆ ವೋಟಿಂಗ್ ಈಗಾಗಲೇ ಒಕ್ಕಲಿಗರ ಭವನ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿ ಹಾಗೂ ವಸತಿ ಗೃಹ ನಿರ್ಮಾಣಕ್ಕಾಗಿ ಮಂಜೂರಾತಿ ಪ್ರಸ್ತಾವನೆಯನ್ನು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಸಲ್ಲಿಸಲಾಗುತ್ತದೆ ಎಂಬ ವರದಿಯನ್ನು ಸಲ್ಲಿಸಿರುತ್ತಾರೆ. ಆದ್ದರಿಂದ ನೀವು ಪಡೆಯುವ ಕಸಬಾ ಹೋಬಳಿ ರೋಜಿಪುರ ಗ್ರಾಮ ಸರ್ವೆ ನಂಬರ್ 31ರಲ್ಲಿ ಹಾನಿ ಇರುವ ಜಾಗವನ್ನು ನಗರಸಭೆಗೆ ಹಸ್ತಾಂತರಿಸಲು ಜಮೀನು ಲಭ್ಯವಿಲ್ಲವೆಂಬ ಅಂಶವಿದೆ. ಒಂದಾಗಿಲ್ಲ ಸರ್ವೆ ನಂಬರ್ 31 ಖಾತೆ ಆಗಿದೆ, ಅಕ್ರಮ ಖಾತೆ ಆಗಿದೆ, ಮಾರಾಟ ಆಗಿದೆ ಅಂತ ಬೊಂಬಳ ಮಾಡಿ ಗಾಡಿ ಮಾಡಿ ಬಿಟ್ಬಿಡಿ ಉದ್ಯಾನ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಖಾತೆ ವಜಾ ಮಾಡಬೇಕು ಅಂತ ಇದು ಯಾಕೆ ಖಾತೆ ಜಾಗ ಇತ್ತು ಆಯ್ತಾ ಮಾಡ್ಬಿಟ್ಟು ಖಾತೆನೂ ಇದು ಮಾಡಿಲ್ಲ ಮಕ್ಕಳು ಖಾತೆನೂ ಹೋಯ್ತೆ ಆಯ್ತಾ ಮತ್ತೆ ಈ ಜಾಗ ಹೋಯ್ತು ಖಾತೆ ನಂಬರ್ ಹೋಯ್ತು ಗೌರಿ ತೋರಿಸಿದ್ರಾ ಜಾಗ ತೋರಿಸಿದ್ರಾ ಈ ಖಾತೆ ನಂಬರ್ ಕೊಟ್ಟಿದ್ರಾ ಈ ಖಾತೆ ಹೋಯ್ತು ಹೋಯ್ತಾ ಯಾರು ನಮಗ್ ಕೊಡೋ ಜಾಗ ಇಲ್ಲ ಅವರೆಲ್ಲ ಎಲ್ಲ
ಕೊಟ್ಟಿದ್ದಾದ್ಮೇಲೆ ಆ ಸಂಪೂರ್ಣ ಮಾಹಿತಿಯಿಂದ ಸಭೆ ಅರ್ಥಬದ್ಧವಾಯಿತು. ಆ ವಿಚಾರ ಬಿಟ್ಟು ಮುಂದೆ ಆಮೇಲೆ ಮಾಹಿತಿ ತೋರಿಸ್ಕೊಂಡು ಮಾತಾಡೋಣ ಅಂತ ಹೇಳಿ 2 ಸಬ್ಜೆಕ್ಟ್ ಮಾರ್ಕೆಟ್ ವಿಚಾರ ಮತ್ತೆ ಇನ್ನೊಂದು ಸಬ್ಜೆಕ್ಟ್ ವಿಚಾರ ಮಾತಾಡಿದಾದ್ಮೇಲೆ ಇವತ್ತು ನೀವು ಅದನ್ನ ನಾವು ಬಾಡಿಗೆನ ರೆಗ್ಯುಲೇಷನ್ ಮಾಡಿ ಡಿಸಿ ಕಳಿಸಿದ್ದೀವಿ ಅಂತ ಮಾಡಿದ್ರಲ್ಲ, ಯಾರು ಸಭೆಗೆ ಅಪ್ರೂವ್ ಕೊಟ್ರು ನಿಮ್ಗೆ? ಯಾರು ಕೊಟ್ರು ಸ್ವಾಮಿ? ಸಭೆ ಅವತ್ತು 20 ಸದಸ್ಯರು ಪ್ರಾಮಾಣಿಕವಾಗಿ ಹೇಳಿ ಸಭೆ ಅದಕ್ಕೆ ಅಪ್ರೂವ್ ಮಾನ್ಯತೆ ಕೊಡ್ತಾ? ನಾವು ಸಭೆ ಪೂರ್ಣ ಆಗ್ಲಿಲ್ಲ, ಆ ವಿಚಾರವಾಗಿ ಚರ್ಚೆ ಆಗ್ಲಿಲ್ಲ, ಅರ್ಥಮಾಯ್ತು, ಮಾಹಿತಿ ತೋರಿಸ್ಕೊಂಡು ಮಾತಾಡೋಣ ಅಂತ ಇಲ್ಲಿ ನೀವು ಸಭೆಗೆ ಅಜೆಂಡಾ ಒಳಗೆ ಕಳಿಸಿದ್ದೀರಾ. ಒಟ್ಟೊಟ್ಟಿಗೆ ನೀವು ಬಾಡಿಗೆ ಎಷ್ಟು ಅಂತ ಹಾಕಿದ್ದೀರಾ, ಯಾವ ಅಂಗಡಿ ಎಷ್ಟು ಏನು ಅಂತ ನಾನು ಡಿಸಿಎಲ್ ಕಳಿಸಿರೋ ಬಗ್ಗೆ ಮಾತಾಡ್ತಾ ಅಧ್ಯಕ್ಷ, ಡಿಸಿಎಲ್ ಕಳಿಸಿರೋ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಡಿಸಿಎಲ್ ಕಳ್ಸಕ್ಕಿಂತ ಮುಂಚೆ ಸಭೆ ಏನಾಯ್ತು ಅದು ಬೇಕು ನಮ್ಗೆ. ಸಭೆ ಒಳಗೆ ನೋಡಿ ರೆಕಾರ್ಡ್ ಆಗಿರೋದು ನೀವು ಸರ್ವಾನುಮತದಲ್ಲಿ ಏನಾಗಿದ್ದೀರಾ? ನಾವು ನಮ್ಮ ಅಭಿಪ್ರಾಯ ಮಾತಾಡ್ತೀವಪ್ಪ. ಸರ್ ಯಾರ್ಯಾರು ಮಾತಾಡೋದು ಅಂತ ಇದೆ, ಅದು ಕೆಳಗಡೆ ಏನಾಗಿದ್ದೀರಾ? ಸರ್ವಾನುಮತದಿಂದ ಒಪ್ಪಲಾಯಿತು ಅಂತ ಹಾಕಿದ್ದೀರಾ. ಸರ್ವಾನುಮತದಿಂದ ಒಪ್ಪಲಾಯಿತು ಅಂದ್ರೆ ಏನರ್ಥ? ಅದಕ್ಕೆ ನಾವು ವಿರೋಧ ಮಾತಾಡಿದ್ವಿ, ನೀವು ಬರ್ಬಿಟ್ಟು ಸರ್ವಾನುಮತದಿಂದ ಒಪ್ಪಲಾಯಿತು ಅಂತ ಬಂದ್ರೆ ಏನರ್ಥ? ಅದಕ್ಕೆ ಆಮೇಲೆ ಹಿಂಗ್ ಮಾಡಿ ನೀವು ಲೋಕದಂತ ನ್ಯಾಯ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ, ಏನು ಹೇಳಿಲ್ಲ. ನಾವು ಅವ್ರ ಅಫಿಡವಿಟ್ ಹಾಕಿದ್ದಾರೆ, ನಾವು ವಾಪಸ್ ತಗೊಂಡಿದ್ದು ಕೇಸು ಅಂತ ಅಷ್ಟೇ ನಾವು ಹೇಳಿದ್ದು. ಲೀಗಲ್ ಒಪಿನಿಯನ್ ಲಾಯರ್, ನಮ್ಮ ನಗರಸಭೆ ಲಾಯರ್, ನಾವು ವಾಪಸ್ ತಗೊಂತೀವಿ ಅಂತ ಅವ್ರು ಅಫಿಡವಿಟ್ ಹಾಕಿದ್ದಾರೆ. ನಮ್ದೇ ಅಭ್ಯಂತರ ಇಲ್ಲ, ನಮ್ಮದೇ ಹಾಕಿದ್ದಾರೆ. ಅಷ್ಟು ಬಿಟ್ರೆ ನೀವು ಚರ್ಚೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಏನ್ ವೈರಾಗ ಹರಾಜ್ ಮಾಡ್ಬೇಕಂತ ಡಿಸಿಎಲ್ ಕಳಿಸಿದ್ರೆ ಹರಾಜ್ ಮಾಡಿ, ಅವ್ರಿಗೆ ಅವ್ರ ಬೇಕಾದ್ರೆ ಅವ್ರು ತಗೊಂಡೆ ಸರಿ. ಈಗ ಸರ್ಕಾರದಿಂದ ಹೆಂಗ್ ಮಾಡಬೇಕು ಅನ್ನೋದು ಒಂದು ಸುತ್ತೋಲೆ ಇದೆ. ಆ ಸುತ್ತೋಲೆಗೆ ಇಲ್ಲಿ ಬಹಳಷ್ಟು ಲೋಕಲ್ ಸವಿಸ್ತೋರೆ ನಾನು ಹೇಳಿದ್ದೀನಿ. ಸುಮಾರು ದಿನದಲ್ಲಿ ಕೇಕಂದು ಈಗ ಬಾಡಿಗೆದಾರಿಗೆ ಅನುಕೂಲ ಆಗ್ತದೆ, ನಮಗೆ ಬಾಡಿಗೆ ಬರದೆ ತೊಂದರೆ ಆಗ್ತಾ ಇದೆ. ನಮ್ದು ಕೂಡ ಹೈಕೋರ್ಟ್ ಅಲ್ಲಿ ಬರೋ ಸ್ಥಿತಿಯಲ್ಲಿ ಇತ್ತು. ನಾವು ಬಹಳಷ್ಟು ಎಕ್ಸರ್ಸೈಸ್ ಮಾಡಿ ಕೊನೆಗೆ ಸರ್ ಮಾತಾಡ್ಬೇಕಂತ ಸರ್ ಮೇಲ್ಗಡೆ ಇಟ್ಕೊಂಡ್ರೆ ಒಂದು 5,000 ಇದು ರೀತಿ ಆಯ್ತು. ಇದು ನನ್ನ ಚೇಂಬರ್ ಕುತ್ಕೊಂಡು ಮಾಡಿದ್ದಲ್ಲ, ಇದೇ ಸಭೆಯಲ್ಲಿ ಸ್ಥಳೀಯ ವ್ಯಾಪಾರಿಗಳು ನೋಡಿಕೊಂಡು ನಾವು ಬಹಳ ಪಾರದರ್ಶಕವಾಗಿ ಒಂದು ಮಾಡಿರ್ತೀವಿ. ಇದು ಅಂತಿಮ ಅಲ್ಲ, ಸಭೆ ಮುಂದೆ ಇಡ್ತೀವಿ. ಈ ಜಿಲ್ಲಾಧಿಕಾರಿಗಳು ಒಂದು ಪಕ್ಷ ಅನುಮತಿ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಏನ್ ಹೇಳಿದ್ರಿ ಆರಾಧ್ಯ ಅನುಮತಿ ಕೊಡಲಿಲ್ಲ ಅಂದ್ರೆ ಸಭೆ ಕೊಟ್ಟಿಲ್ಲ ಅಥವಾ ಲೀಸ್ ಕೊಟ್ಟಿಲ್ಲ. ಕಾನೂನು ರೀತಿ ನಮ್ಗೆ ಕೆಲಸ ಇಡುವಾಗ ಖಾಲಿ ಇದೆ, ದೇವಸ್ಥಾನ ಮುಂದೆ ಜಾಗ ಖಾಲಿ ಇದೆ, ಕಟ್ಕೊಳ್ತಾ ಇದ್ದಾರೆ. ಅದನ್ನ ಕಾಂಪೌಂಡ್ ಹಾಳು ಮಾಡೋದು ಅವ್ರು ಹಾಳು ಮಾಡಿಲ್ಲ. ಹಿಂದೆ ಇದ್ದಂತ ಪೌರಾಯುಕ್ತರು ಯಾರಿಗೋ ಗೊಬ್ಬರ ತುಂಬಿಸ್ಬೇಕು ಅಂತ ರಾಜು ಕಳಿಸಿ, ನಮ್ಮ ಬಿಲ್ಕಲ್ ರಾಜು ಕಳಿಸಿ JCB ತಗೊಂಡು ಆ ಲಾರಿ ಒಳಗಡೆ ಹೋಗೋದಕ್ಕೆ ಆ JCB ಕಿತ್ತಾಕಿ ಕಾಂಪೌಂಡ್ ಹಾಳು ಮಾಡೋದು ಬಿಟ್ರೆ ಅವ್ರು ಯಾವುದೇ ಕಾರಣಕ್ಕೂ ಅದರಲ್ಲಿ ಎಂಟರ್ಟೈನ್ ಆಗಿಲ್ಲ, ಯಾವುದೇ ಇದು ಮಾಡಿಲ್ಲ.
ಅವ್ರು ಕಟ್ಕೊಂತ ಇದಾರೆ. ನಾವು ಯಾವಾಗ ಖಾಲಿ ಮಾಡ್ತಾರೆ ಖಾಲಿ ಮಾಡ್ಬೇಕು, ಖಾಲಿ ಮುಂದೆ ಖಾಲಿ ಮಾಡ್ತಾರೆ, ಅದಕ್ಕೇನು ತೊಂದರೆ ಇಲ್ಲ. ಅವರೇ ನಮ್ಮದಂತ ಯಾವತ್ತೂ ಒಂದಿಲ್ಲ, ಬರೋದು ಇಲ್ಲ. ಆ ಸಂಪೂರ್ಣ ಜವಾಬ್ದಾರಿ ನಾವಿರ್ತೇವೆ, ಅದಕ್ಕೇನು ತಲೆ ಕೆಡಿಸ್ಕೊಂತಿಲ್ಲ. ಅವ್ರು ಖಾಲಿನೇ ಕಟ್ಕೊಂತ ಇದಾರೆ. ಯಾರೋ ಬಡಪಾಯಿ ಇವತ್ತು ರೈತರ ಕಷ್ಟ ಸಂಕಷ್ಟ ಬಹಳ ಕಷ್ಟವಿದೆ, ಎಲ್ಲರೂ ಗೊತ್ತಿದೆ, ಜೀವನ ಮಾಡ್ಕೊಂತ ಇದ್ದಾರೆ. ಅವ್ರು ಮಾಡಬೇಡಿ, ಯಾವಾಗ ಖಾಲಿ ಮಾಡ್ತಾರೆ ಎಲ್ಲ ಖಾಲಿ ಮಾಡ್ತಾರೆ, ಅದ್ರಲ್ಲಿ ತೊಂದರೆ ಇಲ್ಲ. ಅದು ದಯವಿಟ್ಟು ಅವಕಾಶ ಮಾಡ್ತಾರೆ. ಹಿಂದೆ 2 ಸರಿ ಹೇಳಿದ್ದಿದೆ, 2 ಸರಿ ಈಗ ಅರ್ಧ ಗಂಟೆ ಮುಂಚೆ ಇವ್ರು ಹೇಳಿದ್ರು ಗೌರ್ಮೆಂಟ್ ಖಂಡಿತ ನಾವು ಅದ್ರ ಬಗ್ಗೆ ಫೆನ್ಸಿಂಗ್ ಕಿತ್ತಾಕಿರೋದು ಈಗ ಹಾಕಿರೋ ಮಾಡಿ ಯಾರು ಕಿತ್ತಾಕಿರೋ ಸಭೆಗೆ ಹಿಂದೆ ಯಾರ ಧರ್ಮಾರ್ಥರು ಧರ್ಮಛತ್ರಕ್ಕೆ ಅಂತ ಅದು ಕೊಟ್ಟಿದ್ರು. ಮಧ್ಯ 1992, 93 ಅಥವಾ 78, 79 ಇರಬೇಕು. 5 ಸ್ಟಾರ್ ಮ್ಯಾಚ್ ವರ್ಕ್ಸ್ ಅವರಿಗೆ ನಗರಸಭೆ ನಿರ್ಣಯ ಮಾಡಿ 2 ವರ್ಷಗಳು ಲೀಸ್ ಕೊಟ್ಟಿತ್ತು. ನಾನು ಆ ಸಂದರ್ಭದಲ್ಲಿ ಆ 2 ವರ್ಷ ಲೀಸ್ ಕೊಟ್ಟಿರೋದನ್ನ ತಪ್ಪು ಕಂಡಿಡಿದು ಅದರ ಮಾಲೀಕರು ಯಾರು ನಮಗೆ ಆ ಛತ್ರ ಕೊಟ್ಟಿದ್ರು, ಆ ಕೋಟ್ಯಾಂತರ ರೂಪಾಯಿ ಯಾರು ದಾನ ಕೊಟ್ಟಿದ್ರು, ಅವರು ಈಗ ಅಪೀಲ್ಗೆ ಹೋದ್ರು. ಅಪೀಲ್ಗೆ ಹೋಗುವಂತ ಸಂದರ್ಭದಲ್ಲಿ ಈ ಕೋರ್ಟ್ ನಲ್ಲಿ ಅವರಿಗೆ ನೀವು ಮಧ್ಯ ಧರ್ಮಛತ್ರಕ್ಕೆ ಅಂತ ಕೊಟ್ಟಿದ್ರೆ, ಸಾರ್ವಜನಿಕರಿಗೆ ಅಂತ ಕೊಟ್ಟಿದ್ರೆ, ಅದ್ರ ಬಾಡಿಗೆ ಕೊಟ್ಟಿದ್ದೀರಾ ಅನ್ನೋ ಒಂದೇ ಪಾಯಿಂಟ್ಗೆ ಕೇಸು ಅವ್ರ ಕಡೆ ಆಯ್ತು. ಮತ್ತೆ ರಿಅಪೀಲು ಅದಕ್ಕೆ ಹಾಕೊಂಡು ಈಗ ಅದರ ವ್ಯಾಪ್ತಿ ನಮ್ಮ ವ್ಯಾಪ್ತಿಯಲ್ಲಿದೆ. ಅಲ್ಲಿ ಈಗ ಅದರ ಪಕ್ಕದಲ್ಲೇ ಎಮ್ಮೆ ಕಟ್ಟಾಕ್ ನಮ್ಮ ಸಹಮತ ನಿಂತು ಇಷ್ಟು ದಿನ ಆಯ್ತು. ಆದ್ರೆ ಇವಾಗ ಆ ಜಾಗವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿದೆ, ಆ ಜಾಗವನ್ನ ರಕ್ಷಣೆ ಮಾಡ್ಕೊಳ್ಬೇಕಾಗಿದೆ. ಬಹುಶಃ ನಾಳೆ ಯಾರನ್ನ ಕೂಡ ಅದರ ತಪ್ಪೋಗ್ತಕ್ಕಂತ ಇದು ಕೂಡ ಇರ್ತದೆ. ಆ ದೃಷ್ಟಿ ಇಟ್ಕೊಂಡು ಅದಕ್ಕೆ ಸೂಕ್ತ ಬಂದೋಬಸ್ತ್ ಮಾಡಿ ಆ ಧರ್ಮಛತ್ರಕ್ಕೆ ಸುಣ್ಣ ಬಣ್ಣ ಬಳಿದು ಅದಕ್ಕೇನು ರಿಪೇರಿ ಮಾಡಿಸಿ ಊರ ವಿಶಾಲವಾಗಿ ಬೆಳೀತಾ ಇದೆ. ಆ ಕಡೆ ಒಂದು ಗ್ರಂಥಾಲಯಕ್ಕೋ, ಒಂದು ಜಿಮ್ಗೋ, ಒಂದು ಬೇರೆ ಸಾರ್ವಜನಿಕ ಉಪಯೋಗಕ್ಕೋ, ಅಥವಾ ತಮ್ಮಲ್ಲಿ ಎರಡೇನ ಡಿವೈಡ್ ಆದ್ರೆ ಇನ್ಸ್ಪೆಕ್ಟರ್ ಸೆಕ್ಷನ್ ಪ್ರತಿದಿನ ಕೆಲಸ ಮಾಡೋದಕ್ಕೋ, ಇನ್ನೊಂದಕ್ಕೋ ಮತ್ತೊಂದಕ್ಕೋ ಉಪಯುಕ್ತವಾಗಿ ದುಡ್ಡು ತೆಗೆದು ಪರ್ಮನೆಂಟ್ ಅದಕ್ಕೆ ಕಾಂಪೌಂಡ್ ಮಾಡಿಸೋದಕ್ಕೆ ಅವರ ಕೊಟ್ಟಿದ್ದು ಆಗಿದೆ. ಈಗ ಕೋರ್ಟ್ ಅಲ್ಲಿ ಯಾರೋ ಅದಕ್ಕೆ ಪತ್ರ ಇಲ್ಲ, ಯಾರೋ ಅದಕ್ಕೆ ಸುಳ್ಳು ಹೇಳ್ತಾ ಇಲ್ಲ. ಅವ್ರು ಖಾಲಿ ಇದೆ, ಕಟ್ಕೊತಾ ಇದ್ದಾರೆ. ನೀವು ಖಾಲಿ ಮಾಡಿ ವೆಕೇಶನ್ ಮಾಡ್ತಿದ್ರೆ ನೀವೆಲ್ಲ ಕಟ್ಕೊಂಡು ವೆಕೇಟ್ ಮಾಡಿ, ತೊಂದರೆ ಇಲ್ಲ, ಮಾಡ್ತಾರೆ. ಅವರು ಅದೇ ತೊಂದರೆ ಇಲ್ಲ, ಅವರೇ ಬಿಡಲ್ಲ ಅಂತ ಹೇಳಿಲ್ಲ. ಯಾಕೆ ಏನ್
ಯಾರು ಕಿತ್ತಾಕಿದ್ರು ಅಂತ ಕೇಳಿ. ಕೋರ್ಟ್ ಏನ್ ಹೇಳ್ತಾ ಇದೆ ಅಂತ ಕೂತ್ಕೊಳ್ಳಿ. ಬರೀ ಅದು ಒಂದೇ ಯಾಕೆ ಕಿತ್ತಿದ್ರು ನೀವು? ಬೇರೆ ಮಾಡ್ತಾವಲ್ಲ ಈಗ? ಎಷ್ಟು ಜನ ಮುಟ್ತಾರೆ ಕತ್ಲ ಬಂದಾಗ? ನಿಮ್ಮ ಆಡಳಿತ ಕಟ್ತಾ ಇಲ್ವಾ? ನಮ್ಮ ಆಡಳಿತ ಕಟ್ತಾ ಇಲ್ವಾ? ಬೇರೆ ಪ್ರಜೆಗಳ ಕಟ್ತಾ ಇಲ್ವಾ? ಮಾಡಿ ನೀವು. ನಗರಸಭೆ ಸ್ವತ್ತು ಜಾಗದಲ್ಲಿ ಆಗಿದೆ. ಅವರು ಅಪೀಲ್ ಹಾಕೊಂಡವ್ರೆ ಏನಂತಂದ್ರೆ ನಾವು ಕೊಟ್ಟಿರೋದನ್ನ ಇದನ್ನ ವಿದ್ಯಾರ್ಥಿ ನಿಲಯ ಘಟ್ಟದಲ್ಲಿ ಕೊಟ್ಟಿದೀವಿ ಅದನ್ನ ಯೂಸ್ ಮಾಡ್ತಿಲ್ಲ ಅವರು ಅದಕ್ಕೆ ಕೋರ್ಟ್ ಏನ್ ಹೇಳಿದ್ರ ಅಂತಂದ್ರೆ ನೀವು ಏನು ಪರ್ಪಸ್ ಕೊಟ್ಟಿದ್ದಾರೆ ಆ ಫುಲ್ಫಿಲ್ ಮಾಡ್ತೀರಾ ಅಂತ ಅಫಿಡೇವಿಟ್ ಕೊಡಿ ಅಂತ ಹೇಳಿದ್ದಾರೆ ಕೋರ್ಟ್ ಅಲ್ಲಿ. ನಾವೀಗ